ಆರ್ಯವೈಶ್ಯ ಮಂಡಳಿಯಿಂದ ವಿಶೇಷ ವೈಭವದ ನವರಾತ್ರಿ ಮಹೋತ್ಸವಕ್ಕೆ ಸಕಲ ಸಿದ್ಧತೆ. ತಮಿಳುನಾಡಿನ ಸುಪ್ರಸಿದ್ಧ ಸೇಲಂ ಕಲಾವಿದರ ತಂಡದಿಂದ 9 ದಿನಗಳ ಕಾಲ ಶ್ರೀ ಕನ್ನಿಕಾ ಪರಮೇಶ್ವರಿ ತಾಯಿಗೆ ಒಂದೊಂದು ದಿನವೂ ಒಂದೊಂದು ಪ್ರೀತಿಯ ವಿಶೇಷ ಅಲಂಕಾರ ಮಾಡುವ ಮುಖೇನ ಕೊರಟಗೆರೆ ಪಟ್ಟಣದ ಕನ್ನಿಕಾ ಪರಮೇಶ್ವರಿ ಸಮುದಾಯ ಭವನದಲ್ಲಿ ಏರ್ಪಡಿಸಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ವಾಸವಿ ಮಂಡಳಿಯ ಅಧ್ಯಕ್ಷರಾದ ಎಂಡಿ ಸುದೀಪ್ ತಿಳಿಸಿದರು. 9 ದಿನಗಳ ಕಾಲ ನವದುರ್ಗೆಯರ ವಿಶೇಷ ಅಲಂಕಾರಗಳೇನೆಂದರೆ, ಮೊದಲನೇ ದಿನ ಶೈಲಪುತ್ರಿ ಅಲಂಕಾರ, 2ನೇ ದಿನ ಬ್ರಹ್ಮಚಾರಿಣಿ ಅಲಂಕಾರ, 3ನೇ ದಿನ ಚಂದ್ರಗಂಠ ಅಲಂಕಾರ, 4ನೇ ದಿನ ಕೂಷ್ಮಂಡ ಅಲಂಕಾರ, 5ನೇ ದಿನ ಸ್ಕಂದಮಾತೆ ಅಲಂಕಾರ, 6ನೇ ದಿನ ಕಾತ್ಯಾಯಿನಿ ಅಲಂಕಾರ, 7ನೇ ದಿನ ಕಾಳರಾತ್ರಿ ಅಲಂಕಾರ, 8ನೇ ದಿನ ಮಹಾಗೌರಿ ಅಲಂಕಾರ, 9ನೇ ದಿನ ಸಿದ್ಧಿದಾತ್ರಿ ಅಲಂಕಾರ, 10ನೇ ದಿನ ಶ್ರೀ ಚಾಮುಂಡೇಶ್ವರಿ ಅಲಂಕಾರದೊಂದಿಗೆ ವಿಶೇಷ ಕಾರ್ಯಕ್ರಮಗಳು ಮುಕ್ತಾಯವಾಗುತ್ತದೆ ಎಂದು ವಾಸವಿ ಮಂಡಳಿಯ ಅಧ್ಯಕ್ಷರಾದ ಎಂಜಿ ಸುದೀಪ್ ತಿಳಿಸಿದರು. ಈ ಎಲ್ಲ ಕಾರ್ಯಕ್ರಮಗಳಿಗೂ ದೇವಿಯ ಸದ್ಭಕ್ತರು ಅತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ತಾಯಿಯ ಕೃಪೆಗೆ ಪಾತ್ರರಾಗುವಂತೆ ಕೊರಟಗೆರೆ ಪಟ್ಟಣದ ಆರ್ಯವೈಶ್ಯ ಮಂಡಳಿ, ವಾಸವಿ ಯುವಜನ ಸಂಘ, ಕನ್ನಿಕಾ ಔದಾರ್ಯ ಸಂಸ್ಥೆ, ವಾಸವಿ ಮಹಿಳಾ ಮಂಡಳಿ, ವಾಸವಿ ಮಾತೃ ಮಂಡಳಿ ವತಿಯಿಂದ ಪಟ್ಟಣದ ಎಲ್ಲ ಸಾರ್ವಜನಿಕರಿಗೆ ಈ ಮೂಲಕ ನವರಾತ್ರಿ ಹಬ್ಬಕ್ಕೆ ಆಹ್ವಾನಿಸುತ್ತಿದ್ದೇನೆ ಎಂದು ಕಾರ್ಯದರ್ಶಿ ರಘು ತಿಳಿಸಿದರು. ಈ ಒಂದು ನವರಾತ್ರಿಯ ವಿಶೇಷವಾಗಿ ನೇತ್ರದಾನ ಮಹಾದಾನ ಎನ್ನುವ ವಿಶೇಷ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದ್ದು, ಆಸಕ್ತಿ ಉಳ್ಳವರು ತಮ್ಮ ನಿಧನದ ನಂತರ ತಮ್ಮ ಕಣ್ಣುಗಳನ್ನು ದಾನ ಮಾಡುವ ಮುಖೇನ ಅಂಧ ಮಕ್ಕಳಿಗೆ ಬೆಳಕಾಗಬೇಕು ಎಂದು ಚಿನ್ನಿ ವೆಂಕಟ್ ತಿಳಿಸಿದರು. ಇದೇ ಸಂದರ್ಭದಲ್ಲಿ ಎಚ್.ಜಿ. ಕೃಷ್ಣಯ್ಯ ಶೆಟ್ಟಿ ಆರ್ಯವೈಶ್ಯ ಮಂಡಳಿ ಅಧ್ಯಕ್ಷರು, ಬಿ. ಶ್ರೀನಿವಾಸ್ ಆರ್ಯವೈಶ್ಯ ಮಂಡಳಿ ಕಾರ್ಯದರ್ಶಿಗಳು, ಎಂಜಿ ಸುಧೀರ್ ಕನ್ನಿಕಾ ವಿದ್ಯಾಪೀಠ ಅಧ್ಯಕ್ಷರು, ಕೆ.ವಿ. ರಘು, ಚಿ. ಚನ್ನಶೆಟ್ಟಿ, ಬಿಎನ್ ಕಾರ್ಯವೈಶ್ಯ ಮಹಾಸಭಾ ಜಿಲ್ಲಾ ನಿರ್ದೇಶಕರು, ಎಂಜಿ ನಾಗರೇಶ್ ಬಾಬು ವಿದ್ಯಾಪೀಠ, ಡಾಕ್ಟರ್ ಹರೀಶ್ ಕನ್ನಿಕಾ ವಿದ್ಯಾಪೀಠ ನಿರ್ದೇಶಕ, ಡಾಕ್ಟರ್ ವಿನಯ್ ಕನ್ನಿಕಾ ವಿದ್ಯಾಪೀಠ ನಿರ್ದೇಶಕರು, ಪ್ರಶಾಂತ್ ಕನ್ನಿಕಾ ವಿದ್ಯಾಪೀಠ ನಿರ್ದೇಶಕರು ಹಾಗೂ ಆರ್ಯವೈಶ್ಯ ಜನಾಂಗದ ಮುಖಂಡರುಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಆರ್ಯವೈಶ್ಯ ಜನಾಂಗರೆಲ್ಲ ಒಂದೊಂದು ವಿಶೇಷವಾದ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಈ ಸಲ ನಾವುಗಳೆಲ್ಲ ಮಾತಾಡ್ತಾ ಒಂದು ವಿಶೇಷವಾದ ಕಾರ್ಯಕ್ರಮ ಕೊಡಬೇಕು ಅಂತೇಳಿ ಅಂದಾಜು ಬಡ್ಜೆಟ್ ಒಂದು 5 ರಿಂದ 6 ಲಕ್ಷ ರೂಪಾಯಿ ಬಡ್ಜೆಟಲ್ಲಿ ತಮಿಳುನಾಡಿನವ್ರು ಕರೆಸಿ ಅಲಂಕಾರ ಮಾಡಿಕೊಡೋಂಥದ್ದು ವ್ಯವಸ್ಥೆ ಮಾಡಿದ್ದೀವಿ. ಅದಕ್ಕೆ ಸಾರ್ವಜನಿಕರಿಗೂ ಅವಕಾಶ ಮಾಡಿಕೊಡ್ತಾ ಇದ್ದೀವಿ ಬರೋದಕ್ಕೆ. ಅವರು ಬಂದು ದರ್ಶನ ಮಾಡ್ಕೊಂಡು ಹೋಗೋಂಥ ಅವ್ರಿಗೂ ಪ್ರಸಾದ ಕೊಡೋಂಥ ವ್ಯವಸ್ಥೆನೂ ಮಾಡಿದ್ದೀವಿ. ಸಂಜೆ ಒಂದು 6 ಗಂಟೆಯಿಂದ ರಾತ್ರಿ 10 ಗಂಟೆವರೆಗೂ ಇದ್ದೇ ಇರುತ್ತೆ. ಬೆಳಗ್ಗೆ ಟೈಮು ಇರುತ್ತೆ, ಅಲಂಕಾರ ಎಲ್ಲ ಮಾಡಿರ್ತೀವಿ, ಬಂದು ನೋಡ್ಕೊಂಡು ಹೋಗೋಂಥ ವ್ಯವಸ್ಥೆ ಇರುತ್ತೆ. ಸಂಜೆ ಹೊತ್ತು ಮಹಾಮಂಗಳಾರತಿ ಇರುತ್ತೆ, ಪ್ರಸಾದ ವಿನಿಯೋಗ ಇರುತ್ತೆ. ಆ ಟೈಮ್ನಲ್ಲಿ ಎಲ್ಲ ಸಾರ್ವಜನಿಕರಿಗೂ ಅನುಕೂಲ ಮಾಡಿಕೊಟ್ಟಿದ್ದೀವಿ. ಇದನ್ನು ನೀವು ಸಹ ಹೆಚ್ಚಿನ ರೀತಿ ಪ್ರಚಾರ ಕೊಟ್ಟರೆ ಎಲ್ಲರಿಗೂ ಆ ದರ್ಶನದ ಭಾಗ್ಯ ಅವಕಾಶ ಆಗುತ್ತೆ. ಇನ್ನು ಇದ್ರ ರೀತಿಗೆ ನಮಗೆ ನಮ್ಮ ಜನಾಂಗದ ಸ್ವಾಮಿ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಗಳಿಂದ ಬರ್ತಾ ಇದ್ದಾರೆ. ಅವರು ಸಹ 10ನೇ ತಾರೀಕು ಬಂದು ಇದನ್ನೆಲ್ಲ ನೆರವೇರಿಸಿ ಅವ್ರ ಕೈಯಿಂದನೇ ನೆರವೇರಿಸ್ಬಿಟ್ಟು ಪ್ರಾರಂಭ ಮಾಡಬೇಕು ಅಂತ ಇದ್ದೀವಿ. ಇಷ್ಟೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ವಿಶೇಷ ಪ್ರವಚನ ಇರುತ್ತೆ. 1 ಅವರ್ ಪ್ರವಚನ ಇರುತ್ತೆ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ನಮ್ಮ ಡಾಕ್ಟರ್ ಜಿ ಪರಮೇಶ್ವರ್ ಇನ್ವೈಟ್ ಮಾಡ್ಕೊಂಡು ಬಂದಿದ್ವಿ. ಅವರಿಂದ ನಮ್ಗೆ ಸಿಕ್ಕಿಲ್ಲ. ಡೇಟ್ ಕೊಟ್ಟಾದ್ಮೇಲೆ ನಿಮ್ಗೆ ತಿಳಿಸ್ತೀವಿ ದಿವಸ ಬರ್ತಾರೆ ಅಂತ. ಆ ಡೇಟ್ ಒಂದು ನೀವು ಇದು ಮಾಡ್ಬೇಕಾಗುತ್ತೆ. ಯಾವತ್ತಿನ ಒಂದು ದಿವಸ ಅವ್ರು ಬರೋ ದಿವಸದೊಂದಿಷ್ಟು ನೀವು ಅದನ್ನ ಇದು ಮಾಡಬೇಕಾಗುತ್ತೆ. ಈಗ ಅದನ್ನು ನಾವು ಪತ್ರಿಕೆ ಪ್ಲಸ್ ಫೋಟೋಗಳು ನಿಮಗೆಲ್ಲ ಕಳಿಸ್ಕೊಡ್ತೀವಿ. ಒಂದು ದಿವಸದ ಅಲಂಕಾರ ಏನೇನು ಮಾಡ್ತೀವಿ. ಇನ್ನೂ ಇನ್ವಿಟೇಷನ್ ಬಂದಿಲ್ಲ, ಇವಾಗ ವಾಟ್ಸಪ್ ಮಾಡ್ತೀನಿ ನಾನು. ಇದು ವಿಶೇಷವಾಗಿ ಮಾಡ್ತಾ ಇರೋಂಥದ್ದು. ಈಗ ಹಿಂದೂಪುರದಲ್ಲಿ ಮಾಡ್ತಾ ಇದ್ರು, ಮಧುಗಿರಿ ಪಾವಗಡ ಇನ್ನೆಲ್ಲೂ ಮಾಡಿ. ನಿಮ್ಮನ್ನೆಲ್ಲ ಕರೆಸ್ಕೊಂಡಿರೋ ಉದ್ದೇಶ ಏನು ಅಂತಂದರೆ, ಈ 3ನೇ ತಾರೀಕಿನಿಂದ ನವರಾತ್ರಿ ಹಬ್ಬ ಸ್ಟಾರ್ಟ್ ಆಗ್ತಾಯಿದೆ. ಈ ನವರಾತ್ರಿ ದಿನದ 10 ದಿನಗಳ ಕಾಲ ಒಂದು ನಾವು ವಿಶೇಷವಾಗಿ ಆ ತಾಯಿ ಭಗವಂತಿಗೆ ಅಲಂಕಾರ ಎಲ್ಲ ಮಾಡಿ ಒಂದು ವಿಶೇಷವಾಗಿ ಒಂದು ಪೂಜೆ ಎಲ್ಲ ಮಾಡಬೇಕು ಅಂತ ಒಂದು ಸಭೆ ಕರೆದಿದ್ವಿ. ಈ ಸಭೆಗೆ ನಮ್ಮ ಆರ್ಯವೈಶ್ಯ ಮಂಡಳಿಯ ಅಧ್ಯಕ್ಷರಾದಂಥ ಕೃಷ್ಣ ಶೆಟ್ಟರು ಬಂದಿರ್ತಾರೆ. ಅವ್ರಿಗೂ ಒಂದು ಸ್ವಾಗತ. ಆಮೇಲೆ ನಮ್ಮ ಕೊರಟಗೆರೆ ಜನತೆ ಬಂದು ಆ ವಿಶೇಷ ಅಲಂಕಾರ ದರ್ಶನ ಮಾಡಿ ಎಲ್ಲರೂ ಒಂದು ಪುನೀತರಾಗಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡು ಈ ಸಭೆ ಕರೆದಿದ್ವಿ. ಇದ್ರ ಬಗ್ಗೆ ಇನ್ನೂ ಒಂದು ಸ್ವಲ್ಪ ಹೆಚ್ಚಿನದಾಗಿ ನಮ್ಮ ಕೃಷ್ಣ ಶೆಟ್ಟರು ಆಮೇಲೆ ನಮ್ಮ ಕನ್ನಿಕಾ ವಿದ್ಯಾಪೀಠದ ಅಧ್ಯಕ್ಷರಾದಂಥ ಸುಧೀರ್ ಅವರು ಹೆಚ್ಚಿನ ಮಾಹಿತಿ ಕೊಡ್ತಾರೆ. ಈ ಸಲ ಮೊದಲ ಬಾರಿಗೆ ನವರಾತ್ರಿ ಉತ್ಸವ ಅಂತ ಮಾಡ್ತಾ ಇದ್ದೀವಿ. ಇಷ್ಟು ವರ್ಷ ಯಾವತ್ತೂ ಮಾಡಿರಲಿಲ್ಲ ಈ ಥರ. ಈ ವರ್ಷ ಅದ್ದೂರಿಯಾಗಿ ಸೇಲಂನಿಂದ ಬರ್ತಾ ಇದ್ದಾರೆ. ಅದಕ್ಕೆಲ್ಲ ಡೆಕೋರೇಷನ್ ಮಾಡೋದಕ್ಕೆ ಫ್ಲವರ್ ಡೆಕೋರೇಷನ್ ಇದೆಲ್ಲ ಅಲ್ಲಿಂದ ಬರ್ತಾ ಇದ್ದಾರೆ. ಭಾಳ ಅದ್ದೂರಿಯಾಗಿ ಮಾಡಬೇಕು ಅಂತ ನಾವು ಇದು ಮಾಡ್ತಾಯಿದ್ವಿ. ಅದಕ್ಕೋಸ್ಕರ ಎಲ್ಲ ನಾಗರಿಕರು ಎಲ್ಲರೂ ಬಂದು ದೇವರ ಒಂದು ದರ್ಶನ ಮಾಡಿ ಒಂದು ಪ್ರಸಾದ ವಿನಿಯೋಗ ಇರುತ್ತೆ. ಪ್ರಸಾದ ತಗೊಂಡು ಎಲ್ಲರೂ ಹೋಗಬೇಕು ಎಂದು ವಿನಂತಿಸಿಕೊಳ್ಳುತ್ತೇನೆ. ಎಲ್ಲರೂ ದಯವಿಟ್ಟು ಬಂದು ಸಹಕರಿಸಬೇಕು. ಎಷ್ಟೊತ್ತು ಬರಬೇಕು? ಪ್ರತಿದಿನ 10 ದಿನ ಅಲಂಕಾರ ಇರುತ್ತೆ. ಒಂದೊಂದು ದಿನನೂ ಒಂದೊಂದು ಥರ ಅಲಂಕಾರಗಳು ಚೇಂಜ್ ಮಾಡ್ತಾ ಇರ್ತೀವಿ. ಸರಸ್ವತಿ ಆ ಥರ ಒಂದೊಂದು ಥರ ಇರುತ್ತೆ. ಪ್ರತಿದಿನ ರಾತ್ರಿ 8 ಗಂಟೆಗೆ ಮಹಾಮಂಗಳಾರತಿ ಇರುತ್ತೆ. 8 ಗಂಟೆ ಮಹಾಮಂಗಳಾರತಿ ಆದಮೇಲೆ ಪ್ರಸಾದ ವಿನಿಯೋಗ ಇರುತ್ತೆ.
ಎಲ್ಲ ಪ್ರಸಾದ ತೊಗೊಂಡು ಮಂಗಳಾರತಿ ಮಾಡಿಕೊಂಡು ದೇವ್ರಿಗೆ ಒಂದು ಆಶೀರ್ವಾದ ತೊಗೊಂಡು ಎಲ್ಲರೂ ಎಲ್ಲ ನಾಗರಿಕರು ಬಂದು ಹೋಗ್ಬೇಕನ್ನಲ್ಲಿ ವಿನಂತಿ. ಎಲ್ಲರೂ 7 ಗಂಟೆಯಿಂದ 8:30ವರೆಗೂ ಇರುತ್ತೆ. ಬೆಳಿಗ್ಗೆ 7 ಗಂಟೆ 7ರಿಂದ ಭಜನೆ ಸ್ಟಾರ್ಟ್ ಆಗುತ್ತೆ. ಸಂಜೆ 7 ಗಂಟೆ ಸಾಯಂಕಾಲ 7 ಗಂಟೆಗೆ ಮಹಿಳಾ ಮಂಡಳಿ ಅವರಿಂದ ಭಜನೆ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತೆ. 8 ಗಂಟೆಗೆ ಪೂರ್ತಿ ಆಗುತ್ತೆ. 8ರಿಂದ ಮಹಾಮಂಗಳಾರತಿ ಸ್ಟಾರ್ಟ್ ಆಗುತ್ತೆ. 8:15 ಪ್ರಸಾದ ವಿನಿಯೋಗ ಇರುತ್ತೆ. ಎಲ್ಲ ಪ್ರಸಾದ ಮುಗಿಸ್ಕೊಂಡು ಮುಕ್ತಾಯ ಆಗುತ್ತೆ. ಆ ಥರ ಒಂದು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡಿದ್ದೀವಿ. ಎಲ್ಲರೂ ಇದಕ್ಕೆ ಸಹಕರಿಸಬೇಕು ಅಂತ ಕೋರ್ಕೊಳ್ತೇವೆ. ಅದೇ ರೀತಿ 10ನೇ ತಾರೀಕು ನಮ್ಮ ವೈಶ್ಯ ಕುಲದ ಸ್ವಾಮೀಜಿಯವರು ಬರ್ತಾ ಇದ್ದಾರೆ. ಅವತ್ತು ಇನ್ನೊಂದು ಸ್ವಲ್ಪ ಸಚ್ಚಿದಾನಂದ ಸರಸ್ವತಿ ಸ್ವಾಮೀಜಿಯವರು ಬರ್ತಾ ಇದ್ದಾರೆ 10ನೇ ತಾರೀಕು. ಅವತ್ತು ನಮ್ಮ ಆರ್ಯವೈಶ್ಯ ಬಂಧುಗಳು ಹೆಚ್ಚಿನ ರೀತಿ ಇರುತ್ತಾರೆ. ಅದೊಂದು ಅವತ್ತಿನ ದಿವಸ ಒಂದು ವಿಶೇಷ ಕಾರ್ಯಕ್ರಮ ಇರುತ್ತೆ.